ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವರ ಮೇಲೆ ನಂಗಿನ್ನೂ ನಂಬಿಕೆ ಬಂದಿಲ್ಲ. ಇನ್ನೂ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರು ಮಾಡ್ತಾರೆ. ಮುಖ್ಯವಾಗಿ ಬಾಗ್ಲು ಮುಚ್ಚೆ ಇರಲಿ, ಆದ್ರೆ ನಿಮ್ಮ ಕಣ್ಣು ಮತ್ತೆ ಕಿವಿ ಎಚ್ಚರವಾಗಿರ್ಲಿ. ಅವಶ್ಯಕತೆ ಇದ್ರೆ ಹೇಳ್ ಕಳಿಸಿ, ಬರ್ತೀನಿ. ಆದ್ರೆ ಎಲ್ರೂ ಬಹಳ ಎಚ್ಚರವಾಗಿರ್ಬೇಕು. ಸರಿಯಪ್ಪ. ನಡಿ ಭೀಮಾಬಾಯಿ. ಹುಷಾರಾಗಿರಿ ಎಲ್ರು. ಬಾ ಭೀಮಾ. ಮಂಜುಳಾ, ಆನಂದ, ಬಾಲ, ನಡೀರಿ ನಾವು ಮನೆ ಶುಚಿ ಮಾಡೋಣ. ನಾನ್ ನೀರ್ ತಗೊಂಡ್ ಬರ್ತೀನಿ. ಗಂಗಾ, ನೀನೇನು ಮಾಡೋದ್ ಬೇಡ, ವಿಶ್ರಾಂತಿ ತಗೋ. ಇಲ್ಲ ಅತ್ತೆ, ಏನಕ್ಕೆ ವಿಶ್ರಾಂತಿ ತಗೊಳ್ಳಿ? ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ಇಲ್ಲಿ ನೋಡಿ. ಬರ್ತಾ ಬರ್ತಾ ಎಲ್ಲರ ಆರೋಗ್ಯ ಹದಗೆಡ್ತಾ ಇದೆ. ಆಸ್ಪತ್ರೆಯಲ್ಲಿದ್ದೆಲ್ಲ ಔಷಧಿನೂ ಖಾಲಿ ಆಗೋಗಿದೆ. ಔಷಧಿ ಬರೋ ತನಕ ನಾವೇನು ಮಾಡೋದಕ್ಕಾಗಲ್ಲ. ಆದ್ರೆ ಡಾಕ್ಟರ್ ಸಾಹೇಬ್ರೆ, ರಾಮ್ಜಿ, ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿನೂ ಖಾಲಿ ಆಗಿದೆ. ಆದ್ರೆ ಇವ್ರ ಆರೋಗ್ಯ ಇನ್ನೂ ಹದಗೆಡ್ತಾ ಇದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಲ್ಲ. ಏನು? ಹೌದು, ಏನಾದ್ರೂ ಮಾಡಬೇಕು. ಕಾಪಾಡಿ. ಏನ್ ಮಾಡೋದೀಗ? ಸರಿ, ನಾನು ಬ್ರಿಟಿಷ್ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಸರಿ ಅಕ್ಕ, ನೀವೇನು ಹೆದರ್ಕೋಬೇಡಿ. ನಾನ್ ಡಾಕ್ಟರ್ ಸಾಹೇಬ್ರ ಹತ್ರ ಮಾತಾಡ್ತೀನಿ. ಏನಾಯ್ತು? ನಮ್ಮವರು ಇನ್ನೂ 3 ಜನ ಹೋಗ್ಬಿಟ್ರು. ಇನ್ನು 2 ಇಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ. ಯಾರಾದ್ರೂ ನಿಂಗೆ ಕೆಟ್ಟದನ್ನ ಮಾಡಿದ್ರೆ ಅವ್ರ ಬಗ್ಗೆನೂ ಕೂಡ ನೀನು ವಾಸ್ತವಿಕವಾಗಿ ಯೋಚಿಸ್ಬೇಕು. ಯಾಕೆಂದ್ರೆ ಅಮಾವಾಸ್ಯೆ ಕಳೆದ್ಮೇಲೆ ಚಂದ್ರ ಮತ್ತೆ ಬೆಳಗ್ತಾನೆ ಅನ್ನೋದನ್ನ ಮರಿಬೇಡ. ಚಿದಾನಂದ್ರು, ಚಹಾ ಅಂಗಡಿಯವರು ಮತ್ತೆ ಅಂಬೇಡ್ಕರ್ ಗುರುಗಳ ಬೀದಿಲಿ ಪರಿಸ್ಥಿತಿ ಹೇಗಿದೆ? ಅಯ್ಯೋ, ಅವ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅವ್ರು ಸತ್ರಷ್ಟು ಬಿಟ್ರೆಷ್ಟು. ಹಂಗೆಲ್ಲ ಹೇಳ್ಬೇಡಿ ಅಣ್ಣ. ಭೀಮಾ ಪುಟ್ಟ, ಅವ್ರ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರ ಕಡೆಯಲ್ಲಿ ಯಾರೋ ಸತ್ರು ಅಂತ ಸುದ್ದಿ ಬರುತ್ತೆ ನೋಡು. ಇವ್ರು ಸಾಯದೆ ಇನ್ನೇನು ಮಾಡ್ತಾರೆ? ನೀವು ಚಿಕಿತ್ಸೆ ತಗೊಳ್ಳೋದಕ್ಕೆ ಆಸ್ಪತ್ರೆಗಾರು ಬಂದಿದ್ದೀರಾ. ಅವರಂತೂ ಯಾರು ಆಸ್ಪತ್ರೆಗೆ ಬರಲ್ಲ. ಯಾಕೆಂದ್ರೆ ಅವ್ರ ಹತ್ರ ಒಬ್ಬ ಗುರು ಇದ್ದಾನೆ. ಮಾತೆತ್ತಿದ್ರೆ ದಾನ ಮಾಡಿ, ಪೂಜೆ ಮಾಡಿ, ಆಚಾರ ಉಳಿಸಿ ಅಂತಾನೆ. ಅವರೆಲ್ಲ ಜೀವಕ್ಕೆ ಹೆದರ್ಕೊಂಡು, ತಟ್ಟೆ ತುಂಬ ಸಿಹಿ ತುಂಬಿಸ್ಕೊಂಡು, ಗೋಡೆ ನೋಡ್ಕೊಂಡು ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ಆ ಭಗವಂತ ಅವ್ರ ಜೀವನ ಉಳಿಸ್ಬೇಕಲ್ಲ. ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿಯ ಉದಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿಯ ಉದಯ, ದಾರಿ ತೋರಿಸಯ್ಯ, ದಾರಿಯ ಉದಯ, ದಾರಿ ತೋರಿಸಯ್ಯ, ದಾರಿಯ ಉದಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿಯ ಉದಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಅವರಿಗೇನಾಯ್ತು ಗುರುಗಳೇ? ಬನ್ನಿ, ನಾವು ಅವ್ರಿಗೆ ಹೇಳೋಣ. ಭೀಮಾ, ಬೇಡ. ಎಲ್ಲೂ ಹೋಗೋ ಹಾಗಿಲ್ಲ ನೀನು. ನಿನ್ ಮೇಲೆ ನಂಬಿಕೆ ಇಲ್ಲದೆ ಇರೋರು ನಿನ್ ಮಾತು ಯಾವುದೇ ಕಾರಣಕ್ಕೂ ಕೇಳಲ್ಲ. ಮುಖ್ಯವಾಗಿ ಎಲ್ಲಾ ಕಡೆ ಕಾಯಿಲೆ ಹರಡಿದೆ. ಅಮ್ಮ, ನೀನೇನು ಯೋಚಿಸ್ಬೇಡ. ಗುರುಗಳು ನನ್ ಜೊತೆ ಇರ್ತಾರಲ್ಲ, ನನಗೇನು ಆಗಲ್ಲ. ಊರಲ್ಲಿ ಎಲ್ರಿಗೂ ಕಷ್ಟ ಬಂದಿದೆ. ಯಾರಾದ್ರೂ ಮುಂದೆ ಬರ್ಬೇಕಲ್ವಾ? ಈ ರೋಗದ ಬಗ್ಗೆ ಜನರಲ್ಲಿ ಚಿಕಿತ್ಸೆ ತಗೊಳ್ಳೋದಕ್ಕೆ ಗೊಂದಲ ಇದೆ. ಇದರಿಂದ ರಕ್ಷಿಸ್ಕೊಳ್ಳೋಕೆ ಏನ್ ಮಾಡಬೇಕು ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಯಾರಿಗೂ ಸಾಯಕ್ಕಿಷ್ಟ ಇಲ್ಲ. ಅಪ್ಪನೇ ಹೇಳ್ತಿದ್ರಲ್ಲ, ತುಂಬಾ ಆಸೆ ಇಟ್ಕೊಂಡಿರೋರು ಯಾವ ಆಸೆನೂ ಈಡೇರದೆ ಏಕಾಏಕಿ ಸತ್ತು ಹೋದ್ರೆ ಅವ್ರ ಮುಂದಿನ ಪೀಳಿಗೆ ಕೈಯಲ್ಲೂ ಅದನ್ನೆಲ್ಲ ಪೂರೈಸಕ್ಕಾಗಲ್ವಂತೆ. ಅದಕ್ಕೆ ಅಮ್ಮ, ಜೀವನ ತುಂಬಾ ಮುಖ್ಯ. ಅದ್ರ ಜೊತೆ ಯಾರು ರಾಜಿ ಮಾಡ್ಕೊಳಕ್ ಇಷ್ಟಪಡಲ್ಲ. ನಮ್ ಬಾವನ್ ಸಾವಿನ ಜೊತೆ ಯಾರಾದ್ರೂ ರಾಜಿ ಮಾಡ್ಕೊಳಕ್ಕಾಗತ್ತಾ? ಅಮ್ಮ, ಬಾವನ್ ತರದವರು ಇಲ್ಲಿ ತುಂಬಾ ಜನ ಇದ್ದಾರೆ. ಅವ್ರೆಲ್ರಿಗೂ ಔಷಧಿ ಕೊಡಿಸ್ಬೇಕು. ಅವ್ರನ್ನ ಆಸ್ಪತ್ರೆ ಕರ್ಕೊಂಬರಕ್ ಬಿಡಿ.
ಭೀಮರಾವ್ ಹೇಳ್ತಾ ಇರೋದು ಸರಿಯಾಗಿದೆ. ಅವನು ಹೇಳಿದ್ದನ್ನ ಜನ ಕೇಳ್ತಾರೆ, ಅರ್ಥ ಕೂಡ ಮಾಡ್ಕೋತಾರೆ. ಭೀಮರಾವಿಂದ ಒಂದಷ್ಟು ಜನರು ಜೀವ ಉಳಿಯೋ ಹಾಗಿದ್ರೆ ಅದಕ್ಕಿಂತ ಒಳ್ಳೆ ವಿಷಯ ಬೇರೆ ಏನಿದೆ? ಅಮ್ಮ, ನೀನೇನೋ ಚಿಂತೆ ಮಾಡಬೇಡ. ಬನ್ನಿ ಗುರುಗಳೇ. ನೋಡಿ, ಎಲ್ಲ ಕಡೆ ಪ್ಲೇಗ್ ಹರಡ್ತಾ ಇದೆ. ಆಸ್ಪತ್ರೆಗಳಿಗೆ ಔಷಧಿ ರವಾನೆ ಆಗ್ತಾ ಇದೆ. ನಮ್ ಜನರೆಲ್ಲ ಆ ಕೆಲಸದಲ್ಲೇ ಇದ್ದಾರೆ. ನೀನಿನ್ ಹೊರಡ್ಬೋದು. ನಿಮ್ ಸರ್ದಿ ಬಂದಾಗ ಔಷಧಿ ನಿಮ್ಮೂರ್ ತಲುಪುತ್ತೆ. ಆದ್ರೆ ಸಾಹೇಬ್ರೆ, ಆಸ್ಪತ್ರೆನಲ್ಲಿ ಔಷಧಿ ಖಾಲಿಯಾಗಿದೆ. ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಔಷಧಿಯಿಂದ ಮಾತ್ರ ಅವರನ್ನ ರಕ್ಷಿಸೋಕ್ ಸಾಧ್ಯ. ಯಾರಾದ್ರೂ ಇದ್ರೆ ತಾನೇ ಔಷಧಿನ ತಲುಪಿಸೋದಿಕ್ಕೆ. ನನಗೆ ಹೇಳಿ, ನಾನೇ ಖುದ್ದಾಗಿ ತಗೊಂಡ್ ಬರ್ತೀನಿ. ಸರಿ, ತಗೊಂಡ್ ಹೋಗಿ. ಇಲ್ಲಿ ಕೇಳಿ, ಇಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ. ಇವ್ರಿಗೆ ಎಷ್ಟು ಔಷಧಿ ಬೇಕೋ ಅಷ್ಟನ್ನು ಕೊಟ್ಟು ಕಳಿಸಿ. ಸಾಹೇಬ್ರೆ, ಒಂದ್ ಮಾತು ಹೇಳ. ಹೇಳಿ. ನಿಮ್ಮನ್ನ ಭೇಟಿ ಮಾಡಿ ಖುಷಿ ಆಯ್ತು. ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡೋ ಪ್ರತಿಯೊಂದು ಭಾರತೀಯ ಅಧಿಕಾರಿಗಳು ಎಲ್ರನ್ನೂ ಸಮಾನರನ್ನಾಗಿ ನೋಡ್ತಿದ್ರು. ಎಲ್ರೂ ಕೆಟ್ಟವರಾಗಿರಲ್ಲ. ನಮ್ಮಲ್ಲಿ ತುಂಬಾ ಜನ ಅಧಿಕಾರಿಗಳಿದ್ದಾರೆ ಮಾನವೀಯತೆಯಿಂದ ಕೆಲಸ ಮಾಡೋರು. ನಾನೊಂದು ಮಾತು ಹೇಳ, ತುಂಬಾ ಜನ ಇಂಗ್ಲಿಷ್ ಅಧಿಕಾರಿಗಳು ಕೂಡ ಇದ್ದಾರೆ. ತಮ್ಮ ಸರ್ಕಾರ ಮತ್ತೆ ಅಧಿಕಾರಿಗಳು ಮಾಡ್ತಾ ಇರೋ ಅತ್ಯಾಚಾರನ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಇವನ್ನೆಲ್ಲ ತಡೆಯಕ್ಕಾಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಮಾನವನ ಸೇವೆಗಿಂತ ದೊಡ್ಡ ಸೇವೆ ಇನ್ಯಾವ ಸೇವೆನೂ ಇಲ್ಲ. ನಿಮ್ಮಂತ ಅಧಿಕಾರಿಗಳನ್ನ ಪಡೆದಿರೋದೇ ನಮ್ಮ ಪುಣ್ಯ. ಇಲ್ಲ ಅಂದಿದ್ರೆ ಸತಾರಗತಿ ಏನಾಗ್ತಿತ್ತು ಏನೋ. ಬಾಂಬೆ, ಪೂನಾದಿಂದ ಬರೋ ವಿಷಯಗಳನ್ನ ಕೇಳಿ ಭಯ ಆಗ್ತಿತ್ತು. ಧನ್ಯವಾದಗಳು ಸಾಹೇಬ್. ನಡೀರಿ. ತೋಡು, ಇನ್ನೂ ಸ್ವಲ್ಪ ತೋಡು. ಪಂಡಿತರು ಹಾಕೋ ಹೊಗೆ ರೋಗಿ ಸೋಕಿದ್ರು ಸಾಕು, ಪ್ಲೇಗ್ ಹಂಗೆ ಹೊಟ್ಟೆ ಹೋಗುತ್ತೆ. ತೋಡು ತೋಡು. ಅಣ್ಣ, ಅಣ್ಣ, ನಿಮ್ಮತ್ತೆ ಪ್ಲೇಗ್ ನಿಂದ ಸತ್ತೋದ್ರು. ಬಾಬಾ, ಇದು ನೀನ್ ಮುಂದುವರ್ಸು. ಪಂಡಿತರು ಮಾತು ಸತ್ಯ. ದೇವ್ರ ನಮ್ಮ ಮೇಲೆ ಭಯಂಕರ ಕೋಪಿಸ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಶಿಕ್ಷೆ ಕೊಟ್ಟಿದ್ದಾನೆ. ಅಗಿ ಅಗಿ, ಬೇಗ ಅಗಿ. ಬೇಗ ಬೇಗ. ದೇವ್ ಯಾರಿಗೂ ಶಿಕ್ಷೆ ಕೊಡಲ್ಲ. ನಿಮಗ್ ನೀವೇ ಶಿಕ್ಷೆ ಕೊಟ್ಕೋತಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ಇರೋರ್ಗೆಲ್ಲ, ನಿಮ್ ಇಡೀ ಪರಿವಾರದವ್ರಿಗೆ ಬುದ್ಧಿ ಹೇಳಕ್ ಬರ್ಬೇಡಿ. ಮೊದ್ಲೇ ತುಂಬಾ ನೊಂದಿದ್ದೀವಿ. ಅಷ್ಟೊಂದು ಬುದ್ಧಿವಂತರಾಗಿದ್ರೆ ನಿಮ್ಮವ್ರನ್ನ ಯಾಕೆ ಬದುಕಿಸ್ಕೊಳಕ್ ಆಗ್ತಾ ಇಲ್ಲ ನಿಮ್ಗೆ? ಅಷ್ಟೊಂದ್ ಜ್ಞಾನ ನಿಮ್ ಶಿಷ್ಯನಲ್ಲೇ ಇದೆ ಅಂತಾದ್ರೆ ಯಾಕೆ ಅವ್ರ ಕೇರಿ ಅವ್ರನ್ನ ರಕ್ಷಿಸೋಕಾಗಿಲ್ಲ ಹೇಳಿ? ವೈದ್ಯರೇ, ತುಲನೆ ಮಾಡಿ ನೋಡಿ. ಸರಾಸರಿಯಲ್ಲಿ ಯಾರ ಕಡೆ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಅಂತ. ಔಷಧಿ ತಗೊಳ್ತಿರೋರ ಪೈಕಿ ಸಾವಿನ ಸಂಖ್ಯೆ ಕಮ್ಮಿ ಇದೆ. ಅವರಲ್ಲಿ ನಿಮ್ಮ ಮಾತು ಕೇಳಿ ಇದರಲ್ಲೆಲ್ಲ ನಂಬಿಕೆ ಇಟ್ಟಿರೋರ ಪೈಕಿ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ಅಂದ್ರೇನು, ನಮ್ಮ ಚಿಕಿತ್ಸೆ, ನಮ್ಮ ಮಾತ್ರೆಗಳೆಲ್ಲ ವ್ಯರ್ಥ ಅಂತೀರಾ? ಹಾಗಲ್ಲ ಪಂಡಿತ್ರೆ, ನಮ್ಮಮ್ಮನು ನಿಮ್ಮ ಹತ್ರನೇ ತಗೊಳ್ಳೋದು. ಆದ್ರೆ ಈ ಹೊತ್ತಲ್ಲಿ ನಿಮ್ಮ ಔಷಧಿ ಕೆಲಸ ಮಾಡ್ತಿಲ್ಲ. ಅದನ್ನ ನೀವು ಒಪ್ಕೋಬೇಕು. ಸಾಕ್ ಮಾಡು. ನೀನ್ ಯಾವಾಗ್ಲೂ ನಮ್ಮ ಆಚಾರ ವಿಚಾರ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಾನೆ ಇರ್ತೀಯ. ಹೊರಡು ಇಲ್ಲಿಂದ. ನಾವು ಸತ್ರೆಷ್ಟು ಬಿಟ್ರೆಷ್ಟು ನಿಂಗೆ ಯಾಕದಲ್ಲ? ಬದುಕಿದ್ರೆ ತಾನೇ ಪೂಜಾ ಪುನಸ್ಕಾರ ಎಲ್ಲ. ಆಚಾರಗಳನ್ನ ಪಾಲಿಸ್ತಾನೆ ಸತ್ರೆ ಸ್ವರ್ಗಕ್ಕಾದ್ರೂ ಹೋಗ್ಬೋದು. ಸತ್ಮೇಲೆ ಸ್ವರ್ಗ ಸಿಗ್ಲಿಲ್ಲ ಅಂದ್ರೆ ಸಾವಿಗ್ ಬೆಲೆ ಎಲ್ಲಿರುತ್ತೆ? ಬೆಲೆ ಇಲ್ದಿರೋ ಸಾವುಗೋಸ್ಕರ ಕಷ್ಟಪಟ್ಟು ಏನ್ ಪ್ರಯೋಜನ? ನನ್ ಮಾತ್ ಕೇಳಿ. ಜೀವಕ್ಕಿಂತ ದೊಡ್ಡ ಬೇರೆ ಯಾವುದೂ ಇಲ್ಲ. ಮೊದ್ಲು ಆಸ್ಪತ್ರೆಗೆ ಹೋಗಿ. ನೀವು ಮೊದ್ಲು ಆಸ್ಪತ್ರೆಗೆ ಹೋಗಿ. ಇಲ್ಲಾಂದ್ರೆ ರೋಗ ಇನ್ನೂ ಜಾಸ್ತಿ ಆಗಿ ಹೋಗುತ್ತೆ. ನೀವೀಗ ಮಾಡ್ತಿರೋ ಕೆಲಸದಿಂದ ಪ್ಲೇಗ್ ಸರಿ ಹೋಗೋ ತರ ಇದ್ದಿದ್ರೆ ಎಲ್ರೂ ಈ ಕೆಲ್ಸನೇ ಮಾಡ್ಬೋದಿತ್ತು. ಆದ್ರೆ ಈಗ ನಿಮ್ಮ ಆರೋಗ್ಯನೇ ಕೆಡ್ತಿದ್ಯಲ್ಲ. ಸರಿ ಹೋಗ್ಬೇಕು ಅಂದ್ರೆ ಆಸ್ಪತ್ರೆಗೆ ಹೋಗಿ. ನೀವ್ ಹೀಗ್ ಹಠ ಮಾಡ್ಬೇಡಿ. ಆಸ್ಪತ್ರೆಯಲ್ಲಿ ಔಷಧಿ ಕೊಡ್ತಾರೆ. ನಿಮ್ ರೋಗ ವಾಸಿ ಆಗುತ್ತೆ. ನಂಗೆ ಸಾಯಕ್ ಇಷ್ಟ ಇಲ್ಲ. ನಂಗೆ ಸಾಯಕ್ ಇಷ್ಟ ಇಲ್ಲ. ನಾನು ಆಸ್ಪತ್ರೆಗೆ ಹೋಗ್ತೀನಿ. ನಾನು ಆಸ್ಪತ್ರೆಗೆ ಹೋಗ್ತೀನಿ.
ನಾನು ಆಸ್ಪತ್ರೆಗೆ ಹೋಗ್ಬೇಕು. ನನಗ್ ಸಾಯಕ್ ಇಷ್ಟ ಇಲ್ಲ, ಬದುಕ್ಬೇಕು. ನಾನೆಲ್ಲೂ ಹೋಗಲ್ಲ, ಬೇಕಿದ್ರೆ ನನ್ ಪ್ರಾಣ ಹೋಗ್ಲಿ. ಆಸ್ಪತ್ರೆಗೆ ಹೋಗೋರು ಹೋಗಿ, ಯಾರಿಗ್ ಬೇಡವೋ ಅವ್ರು ಇನ್ನೊಂದ್ಸಲ ಯೋಚನೆ ಮಾಡಿ. ಅಯ್ಯೋ ಮೂರ್ಖರ, ಎಲ್ಲಿ ಹೋಗ್ತಿದ್ದೀರಾ? ಔಷಧಿ ಕೊಟ್ಟಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಕೆಳಗೇರಿ ಹುಡುಗನ ಮಾತು ಕೇಳಿ ಹೋಗ್ತಿದ್ದೀರಾ? ಹುಷಾರು. ಏ ರಾಮು, ನೀನ್ ಬೇಗ ತೋಡೋ, ಅವನ ನಡಿಲೇಬೇಕು. ಚಿದಾನಂದ್ರೆ, ಈ ಸಮಾಜದಲ್ಲಿರೋ ತೊಂದರೆನ ಸರಿ ಮಾಡಕ್ಕೆ ಇದೊಂದು ಒಳ್ಳೆ ಸಮಯ ನೋಡಿ. ಪ್ಲೇಗ್ ರೋಗಿಗಳ ಸುತ್ತ ನಾವೊಂದು ಹವನ ಮಾಡೋಣ. ಅದರ ಜೊತೆಗೆ ನೀವು ಚೆನ್ನಾಗಿ ದಾನ ಧರ್ಮ ಮಾಡಿ, ಹಣ ಖರ್ಚು ಮಾಡಿ. ಜನರ ಮಧ್ಯ ನಿಮ್ ಗೌರವ ಕೂಡ ಹೆಚ್ಚತ್ತೆ, ನಿಮ್ಮ ಘನತೆ ಕೂಡ ಹೆಚ್ಚತ್ತೆ. ದುರಾಸೆ ನೋಡು ಈ ಮನುಷ್ಯನ್ಗೆ. ಅವಕಾಶ ಸಿಕ್ಕಾಗೆಲ್ಲ ನನ್ನ ಹತ್ರ ದುಡ್ಡು ಕೀಳಕ್ಕೆ ನೋಡ್ತಾನೆ. ಪಂಡಿತ್ರೆ, ಹೋಮ ಶುರುವಾಗ್ಲಿ. ಅಯ್ಯೋ ಚಿದಾನಂದ್ರೆ, ಈ ಯಜ್ಞದಿಂದ ಏನ್ ಪ್ರಯೋಜನ? ನಮ್ಮವರೆಲ್ಲ ಈಗಾಗ್ಲೇ ಆಸ್ಪತ್ರೆ ಹೋಗ್ತಿದಾರೆ. ರೋಗಕ್ಕೆ ಹೆದ್ರಿ ಆಚಾರನ ಬಿಡ್ತಿದಾರ ಈ ಊರಿನ ಜನ? ಹಾಗಲ್ಲ ಪಂಡಿತ್ರೆ, ರಾಮ್ಜಿ ಮಗ ಭೀಮರಾವ್ ಇದಾನಲ್ಲ, ಅವ್ನ್ ನಮ್ಮವ್ರ ಮನವೊಲಿಸ್ತಿದ್ದಾನೆ. ನಡಿ ಮತ್ತೆ ಹೋಗ್ತಡಿ ಭೀಮರಾವ್ನ. ಇವತ್ತು ಅವನ್ ಮಾತ್ ಕೇಳಿ ಆಸ್ಪತ್ರೆಗೆ ಹೋಗೋರು ನಾಳೆ ಸರಿ ಹೋದ್ಮೇಲೆ ಭೀಮರಾವ್ ರಾಮ್ಜಿ ಮಾತ್ ಕೇಳಿ ಕ್ರಾಂತಿ ಶುರು ಮಾಡ್ತಾರೆ. ನಡಿ. ನೀವು ಆಸ್ಪತ್ರೆಗೆ ಹೋಗಿ. ನಿಮಗ್ ನನ್ ಕಂಡ್ರೆ ಆಗದೆ ಇರ್ಬೋದು, ನಮ್ ಕಡೆಯವ್ರ ಕಂಡ್ರೆ ಆಗದೆ ಇರ್ಬೋದು, ಆದ್ರೆ ನಿಮಗ್ ಬದುಕ್ಬೇಕು ಅಂತ ಆಸೆ ಇದೆ ಅಲ್ವಾ? ನಿಮ್ ಜೀವನ ಉಳಿಸ್ಕೊಳಕ್ಕಾದ್ರೂ ನೀವು ಆಸ್ಪತ್ರೆಗೆ ಹೋಗಿ. ನಿಮ್ಗೂ ಹೆಂಡತಿ ಮಕ್ಕಳು ಇದಾರಲ್ವಾ, ಅವ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ. ನಮ್ ಕೇರಿ ಜನರು ಹಾಸ್ಗೆ ಹಿಡ್ದಿದ್ದೆ ತಡ ಅವಕಾಶಗೋಸ್ಕರ ಹುಡ್ಕೊಂಡ್ ಬಂದ್ಬಿಟ್ಯಾ ನೀನು? ನಮ್ಮವ್ರಿಗೆಲ್ಲ ತಲೆ ಕೆಡ್ಸಿ ಆಸ್ಪತ್ರೆ ಕಳ್ಸಿ ನಿನ್ನಪ್ಪ ಔಷಧಿ ಕೊಡಿಸ್ತಾನ, ಆಗ ಜೀವನ ಪೂರ್ತಿ ಹಂಗಸ್ಕೊಂಡಿರ್ಬೋದು ಅಂತಾನ. ಅವ್ರ ಒಳ್ಳೇದಕ್ಕಾಗಿ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ಇಲ್ಲಾಂದ್ರೆ ಇವ್ರಿಗೆ ಔಷಧಿ ಸಿಗದೆ ಇವರೆಲ್ಲ ಇಲ್ಲೇ ಸತ್ತು ಹೋಗ್ತಾರೆ. ನೋಡು ಭೀಮರಾವ್, ನಮ್ಮವ್ರನ್ನ ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ಯಾ. ನೀನು ನಮ್ಮ ಆಚಾರ ವಿಚಾರಗಳಿಗೆ ಅವಮಾನ ಮಾಡಿದ್ಯಾ. ಈ ತಪ್ಪಿಗೆ ನಿನಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು. ಏನ್ ಹೇಳ್ತೀರಾ ಪಂಡಿತ್ರೆ? ಹೌದು ಮಂಗೇಶ, ಇವನಿಗೆ ಶಿಕ್ಷೆ ಕೊಡಕ್ಕಂತಾನೆ ದೇವ್ರು ಈ ವ್ಯಕ್ತಿನ ಆಯ್ಕೆ ಮಾಡಿದ್ದಾನೆ. ಯೋಚನೆ ಮಾಡಿ, ಭೀಮರಾವ್ ಇವನ ಮನವೊಲಿಸೋದಿಕ್ ಬಂದಿದ್ದಾನೆ. ಈ ವ್ಯಕ್ತಿ ಪ್ಲೇಗ್ ನಿಂದ ಬಳಲ್ತಿದ್ದಾನೆ. ಅವನು ಎದ್ದು ಇವನ್ನ ಮುಟ್ಟಿದ್ರೂ ಸಾಕು, ಭೀಮರಾವ್ಗೂ ಪ್ಲೇಗ್ ಅಂಟುತ್ತೆ. ಅಲ್ಲಿಗೆ ಶಿಕ್ಷೆ ಕೊಟ್ಟ ಪುಣ್ಯ ಈ ರೋಗಿ ಪಾಲ್ಗೆ. ಇವ್ರ ಮಾತೆಲ್ಲ ಕೇಳ್ಬೇಡಿ, ಎದ್ದು ಆಸ್ಪತ್ರೆಗೆ ಹೊರಡಿ. ಎದ್ದೇಳು, ಸ್ಪರ್ಶ ಮಾಡು ಇವನ್ನ. ಸ್ವರ್ಗದ ಹಾದಿ ಸುಗಮ ಆಗಿದೆ ನಿನ್ಗೆ. ನಿಮ್ಮ ಆರೋಗ್ಯ ತುಂಬಾ ಕೆಟ್ಟಿದೆ, ನೀವು ಆಸ್ಪತ್ರೆಗೆ ಹೋಗ್ಲೇಬೇಕು. ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಈ ಪುಣ್ಯದ ಕೆಲಸ ನಿನ್ನಿಂದಾನೇ ಆಗ್ಲಿ. ಮುಟ್ಟು ಇವನ್ನ, ನಿನ್ನೆಲ್ಲ ಪಾಪಗಳು ನಾಶ ಆಗತ್ತೆ. ಹಾ, ಧೈರ್ಯ ಮಾಡಿ ಆಸ್ಪತ್ರೆಗೆ ಹೊರಡಿ. ಶಕ್ತಿ ಮೀರಿ ಎದ್ದು ಮುಟ್ಟು ಇವನ್ನ, ಸ್ವರ್ಗ ಪ್ರಾಪ್ತಿ ಆಗತ್ತೆ. ಮುಟ್ಟು ಇವನ್ನ. ಇವನನ್ನ ಮುಟ್ಟಿ ಸ್ವರ್ಗಕ್ಕೆ ಹೋಗು. ಏನ್ ಮಾಡ್ತಾ ಇದ್ರ ನೀವೆಲ್ಲ? ಶಿಕ್ಷೆ ಕೊಡ್ತಿದ್ದೀವಿ. ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಇಷ್ಟೊಂದು ಧರ್ಮದ ಬಗ್ಗೆ ಪ್ರವಚನ ಮಾಡ್ತಿದ್ದವನು ನೋಡಿ, ಜೀವಕ್ಕೆ ಹೆದರ್ಕೊಂಡು ಹೇಗ್ ಓಡ್ತಿದ್ದಾನೆ. ಒಂದ್ಸಲ ನಿಮ್ ಜೀವನ ಒತ್ತಿಟ್ಟು ನೋಡಿ ಪಂಡಿತ್ರೆ, ನಾನು ನೋಡ್ತೀನಿ ನೀವೇನ್ ಪ್ರವಚನ ಕೊಡ್ತೀರಾ ಅಂತ.
ವಿದ್ಯೆ ನಿಮ್ ಬುದ್ಧಿನೆಲ್ಲ ಹಾಳು ಮಾಡಿ ಹಾಕಿದೆ ಗುರುಗಳೇ. ಕೇಳಿಲೆ, ನಿನ್ನಲ್ಲಿರೋ ಶಕ್ತಿನೆಲ್ಲ ಸೇರಿಸಿ ಎದ್ದಳು, ಎದ್ ನಿಲ್ಲು. ಅಷ್ಟ್ರಲ್ಲಿ ನಾವು ಅವನ ಹಿಡಿತೀವಿ. ಹೇಗಿದ್ರು ನೀನು ಸಾಯೋನೆ. ಪಾಪಿಗಳನ್ನ ಕರ್ಕೊಂಡು ಹೋಗು ನಿನ್ ಜೊತೆ. ಎದಳು 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 ಎದಳು, ನಡಿ ನಡಿ ನಡಿ. ಏನ್ ಮಾಡ್ತಾ ಇದೀರಾ ನೀವು? ಏನ್ ಮಾಡ್ತಾ ಇದೀರಾ? ತಾತ ಹೆದರ್ಕೋಬೇಡಿ, ರಾಮ್ಜಿ ಔಷಧಿನ ತಗೊಂಡ್ಬರ್ತಾ ಇದಾರೆ. ಔಷಧಿ ತಗೊಂಡ್ರೆ ಎಲ್ಲ ಸರಿ ಹೋಗತ್ತೆ. ಇವ್ರು ಔಷಧಿ ತರ್ತಿದ್ದಾರೆ, ಏನು ಚಿಂತೆ ಮಾಡ್ಬೇಡಿ. ಸ್ವಲ್ಪ ದೂರ ಇರಿ, ಇವರಿಂದ ದೂರ ನಿಂತ್ಕೊಳ್ಳಿ. ಅದ್ಕೆ ರಾಮ್ಜಿ ಔಷಧಿ ತಗೊಂಡು ಹೊರಟಿರ್ಬೇಕಲ್ವಾ? ಇಲ್ಲ, ತಂದೆ ತರ್ತಾರೆ, ನೀವೇನ್ ಹೆದರ್ಕೋಬೇಡಿ. ಇವ್ರ ಸ್ಥಿತಿ ಇನ್ನೂ ಹದಗೆಡ್ತಾ ಇದೆ. ಆದಷ್ಟು ಬೇಗ ಔಷಧಿ ಕೊಡ್ಲೇಬೇಕು ನಾವು. ಇವ್ರಿಗೂ ನಮ್ ಸಹಾಯ ಬೇಕಾಗಿದೆ. ಬನ್ನಿ, ನಿಧಾನವಾಗಿ ಬನ್ನಿ. ಇಲ್ಲೇ ಕೂತ್ಕೊಳ್ಳಿ. ನೋಡಿ, ಡಾಕ್ಟರ್ ಸಾಹೇಬ್ರಿಗೆ ಬರಕ್ ಹೇಳಿ ಬೇಗ. ನೋಡಿ, ನೀವೆಲ್ಲ ಮುಂಚಿತವಾಗಿ ಆಸ್ಪತ್ರೆಗೆ ಬಂದಿದ್ದೀರಾ. ಎಲ್ಲ ಸರಿ ಹೋಗುತ್ತೆ. ಧೈರ್ಯವಾಗಿರಿ, ಡಾಕ್ಟರ್ ಸಾಹೇಬ್ರು ಬರ್ತಾರೆ. ಡಾಕ್ಟರ್ ಸಾಹೇಬ್ರೆ, ನಿಮ್ ಜಾತಿ ಜನರ ಆರೋಗ್ಯನೂ ತುಂಬಾ ಕೆಡ್ತಿದೆ. ನೀವು ಬಂದ್ ನೋಡಿ. ನಿಮ್ ಯಜಮಾನ್ರು ಔಷಧಿ ತಗೊಂಡು ಬರೋ ತನಕ ನಾವೇನು ಮಾಡಕ್ ಆಗಲ್ಲಮ್ಮ. ಓ ರಾಮ್ಜಿ ಅಣ್ಣ ಔಷಧಿ ತಂದ್ರು. ಓಹ್, ಬಂದ್ರಲ್ಲ, ಈಗ ಎಲ್ಲ ಸರಿ ಹೋಗುತ್ತೆ. ಈಗಷ್ಟೇ ಕಣ್ಣು ಮುಂದೆ ಇದ್ದ, ಎಲ್ಲಿ ಹೋದ ಆಗ್ಲೇ? ಚಿದಾನಂದ್ರೆ ಇಷ್ಟು ಬೇಗ ಎಲ್ಲಿ ಹೋಗೋದಕ್ ಸಾಧ್ಯ? ಇಲ್ಲೇ ಎಲ್ಲೋ ಇರ್ತಾನೆ. ನಿಧಾನ. ಬಿಡಿ ಪುರಂಜನಣ್ಣ. ನಿಧಾನಕ್ಕೆ. ಚಿದಾನಂದ್ರೆ ಈ ಕಡೆನೆ ಬಂದಲ್ಲ, ಎಲ್ಲಿ ಹೋದ ಭೀಮ್ರಾವ್? ಇನ್ನೆಲ್ಲಿ ಹೋಗಿರ್ತಾನೆ? ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ನೋಡಿ ನೋಡಿ, ಆ ಹುಡುಗ ನಿಮ್ಗೆ ಏನ್ ಮಾಡಿದಾನೆ? ಅವನ್ ಪ್ರಾಣ ಯಾಕೆ ತಿಂತಾ ಇದೀರಾ ನೀವು? ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಚಿದಾನಂದ್ರೆ ಜೀವ ಉಳಿಸ್ಕೊಳಕ್ಕೆ ಹೆದರ್ಕೊಂಡು ಹೋಗಿದ್ದಾನೆ. ಏಯ್, ಎಲ್ಲ ಓಡೋಗ್ತಿದ್ಯಾ? ನಿಂತ್ಕೋ, ಅಲ್ಲ ನಿಂತ್ಕೋ, ನಿಂತ್ಕೋ. ದೂರ ಕೂತ್ಕೋ, ದೂರ ಕೂತ್ಕೋ. ನಮ್ಗೂ ಅಂಟಿಸ್ಬೇಕು ಅಂತಿದ್ಯಾ? ಇಡೀ ಊರೇ ಸ್ಮಶಾನ ಆಗ್ತಿದೆ, ಇಡೀ ಜಗತ್ತೇ ಸ್ಮಶಾನ ಆಗಿದೆ. ಈ ಭೀಮ್ರಾವ್ಗೆ ಏನೂ ಆಗ್ತಿಲ್ವೇ? ಭೀಮ್ರಾವ್ ಈ ಮಹಾಮಾರಿಗೆ ಸಾಯ್ತಿಲ್ವೇ? ಅಯ್ಯೋ ಪಂಡಿತ್ರೆ, ನಿಮ್ ಬಾಯಾರಿಕೆಯಿಂದ ಭೀಮ್ರಾವ್ ಸತ್ರೆ ಇಡೀ ಊರ್ಗೆ ಊಟ ಹಾಕಿಸ್ತೀನಿ, ಇಡೀ ಊರ್ಗೆ. ಹೌದು. ಹೀಗೆಲ್ಲ ಮಾತಾಡೋದು ನಿಮಗೆ ಶೋಭೆ ತರಲ್ಲ. ನಿಮ್ ಬುದ್ಧಿವಾದ ಏನು ಬೇಡ ನಮ್ಗೆ, ಅರ್ಥ ಆಯ್ತಾ? ಬಾಯಿ ಮುಚ್ಕೊಂಡಿರಿ ನೀವು. ಪಂಡಿತ್ರೆ, ಚಿದಾನಂದ್ರೆ ಬನ್ನಿ ಹುಡ್ಕೋಣ. ನಂಗೆ ಇನ್ನೂ ತಡ್ಕೊಳಕ್ ಆಗ್ತಿಲ್ಲ. ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ, ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ. ಆಸ್ಪತ್ರೆಗೆ ಹೋಗಿ ಏನ್ ಮಾಡ್ತೀಯ? ಇಲ್ಲೇ ಬಿದ್ದಿರೋ. ನೋಡು, ಭೀಮ್ರಾವ್ ಸಿಕ್ಕಿದ್ರೆ ಮುಟ್ ಸಾಯಿ, ಅವನು ರೋಗ ಬಂದ್ ಸಾಯ್ಲಿ. ಅರ್ಥ ಆಯ್ತಾ? ಶಿಕ್ಷೆ ಆಗ್ಲೇಬೇಕು ಅವನಿಗೆ. ನೋಡು, ನಿನ್ಗೆ ಮೋಕ್ಷದ ದಾರಿ ಸುಗಮ ಆಗತ್ತೆ, ಹೆದರ್ಕೋಬೇಡ. ನೀನ್ ಹೀಗೆ ನರಳಿ ಸತ್ರು ಸೀದಾ ಸ್ವರ್ಗಕ್ಕೆ ಹೋಗ್ತೀಯ, ಅರ್ಥ ಮಾಡ್ಕೋ. ಪಂಡಿತ್ರೆ, ಚಿದಾನಂದ್ರೆ ಹೊರಡೋಣ ಇಲ್ಲಿಂದ. ಬನ್ನಿ. ಏನ್ ನೋಡ್ತಿದ್ಯಾ? ಅದೇ ರಾಮ್ಜಿನೇ, ಮುಟ್ಟಕ್ಕೂ ಹೆದರ್ಕೊಂಡು ಓಡ್ತಿದ್ರಲ್ಲ, ಅವನೇ ಇವನು.
ಇವತ್ತು ನಿಮ್ಗೋಸ್ಕರ ಔಷಧಿ ತಗೊಂಡ್ ಬಂದಿದ್ದಾನೆ. ಈಗ ಔಷಧಿ ತಗೋಬೇಡಿ, ಸಾಯಿರಿ ಹಂಗೆ. ಜೀವನ ಪೂರ್ತಿ ಎಲ್ಲ ಇವನ್ ಪರಿವಾರಕ್ಕೆ ಕೆಡಕ್ ಮಾಡ್ಕೊಂಡೇ ಬಂದ್ರಿ ನೀವೆಲ್ಲ. ಇವತ್ ನೋಡಿ, ಯಾವುದೇ ಭೇದ ಭಾವ ಮಾಡದೆ ನಿಮ್ಗೋಸ್ಕರ ಔಷಧಿ ತಗೊಂಡ್ ಬಂದಿದ್ದಾನೆ ಇವನು. ಕುಲಕರ್ಣಿ ಅವರೇ, ಇದೆಲ್ಲ ಮಾತಾಡೋ ಸಮಯ ಅಲ್ಲ ಇದು. ನೀವೆಲ್ಲ ಔಷಧಿ ತಗೊಳ್ಳಿ, ನಿಶ್ಚಿಂತವಾಗಿ ಔಷಧಿ ತಗೊಳ್ಳಿ. ಡಾಕ್ಟರ್ ಸಾಹೇಬ್ರು ನಿಮ್ಮವರೇ, ಅವರೇ ನಿಮ್ಮನ್ನ ಚಿಕಿತ್ಸೆ ಕೊಟ್ಟು ಔಷಧಿ ಕೊಡ್ತಾರೆ. ಆಮೇಲೆ ಬೇಕಾದ್ರೆ ಶುದ್ಧೀಕರಣ ಮಾಡ್ಕೊಂಡ್ರೆ. ಈಗ ಔಷಧಿ ತಗೊಳ್ಳಿ. ರಾಮ್ಜಿ, ಇಷ್ಟ ದಿನ ಕೇಳಿದ್ದೆ, ಇವತ್ ನೋಡೋ ತರ ಆಯ್ತು. ಕುಟುಂಬದ ಪ್ರಮುಖ ಒಬ್ಬ ಸರಿ ಇದ್ರೆ ಇಡೀ ಕುಟುಂಬನೇ ಸರಿ ಇರುತ್ತೆ ಅಂತ ಕೇಳಿದ್ದೆ. ಈಗ ನೋಡಿ, ನೀವು ಔಷಧಿ ತಗೊಂಡು ಬಂದ್ರಿ. ನಿಮ್ ಹೆಂಡತಿ ಮತ್ತು ಪುರಂಜನ ಈ ಜನರ ಸೇವೆ ಮಾಡ್ತಿದ್ದಾರೆ. ಮತ್ ನಿಮ್ ಮಗ ಇದಾನಲ್ಲ ಭೀಮರಾವ್, ಜನರಿಗೆ ಆಸ್ಪತ್ರೆಗೆ ಹೋಗೋದಿಕ್ಕೆ ಹುರಿದುಂಬಿಸ್ತಿದ್ದಾನೆ. ವಿಪರ್ಯಾಸ ಅಂದ್ರೆ ಆ ಜನರ ಭೀಮನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ತಿಲ್ಲ. ನೀವು ಸರಿ ಹೋಗ್ತೀರಾ? ಗುರುಗಳೇ, ಭೀಮ್ರಾ, ನಿಂಗೇನು ಆಗಿಲ್ಲ ತಾನೆ? ನಾನ್ ಚೆನ್ನಾಗಿದ್ದೀನಿ. ಮೊದ್ಲೇ ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಹೌದು, ನಾನು ಗಾಡಿ ತಗೊಂಡ್ಬರ್ತೀನಿ, ನೀ ಇಲ್ಲೇ ಇರು. ಅವ್ರು ನಿನ್ನ ಹುಡುಕ್ತಿದ್ದಾರೆ, ಅರ್ಥ ಆಯ್ತಾ? ನೋಡಿ, ನಿಮ್ಗೇನು ಆಗಲ್ಲ, ಸ್ವಲ್ಪ ಧೈರ್ಯ ತಗೊಳ್ಳಿ. ಸರಿಯಾದ ಔಷಧಿ ಕೊಟ್ರೆ ಮೈ ಗಂಟಿರೋ ಕಾಯಿಲೆ ವಾಸಿ ಆಗುತ್ತೆ. ಆದ್ರೆ ಈ ಜನರ ಮನ್ಸಿಗಂಟಿರೋ ರೋಗಕ್ಕೆ ಯಾವ ಔಷಧಿನೂ ಇಲ್ವಾ? ಇದನ್ನ ನಮ್ಮ ಅಪ್ಪನ ಹತ್ರನೇ ಕೇಳ್ತೀನಿ. ಚಿದಾನಂದ್ರು, ಚಹಾ ಅಂಗಡಿಯವನು, ಪಂಡಿತರು, ಇವ್ರ ಮನ್ಸಿಗೆಲ್ಲ ರೋಗ ಹಿಡಿದ್ಬಿಟ್ಟಿದೆ ಅಂತ ನನಗನ್ಸುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಬಿದ್ದಿರೋ ಇವ್ರನ್ನ ಆಸ್ಪತ್ರೆಗೆ ಸೇರಿಸ್ತಿದ್ರು. ಆಸ್ಪತ್ರೆ ಕರ್ಕೊಂಡು ಹೋಗೋದ್ ಬಿಟ್ಟು ನನ್ನ ಹಿಂದೆ ಯಾಕೆ ಬಿಡ್ತಿದ್ರು? ಆನಂದ, ಹೇಳಿಯತ್ತೆ. ಬಾ ಇಲ್ಲಿ, ತಗೋ ಇದನ್ನ. ಈ ಊಟದ ಡಬ್ಬಿನ ರಾಮ್ಜಿ ಅದ್ಕೆ ಭೀಮನ್ಗೆ ಕೊಟ್ಬಾ. ಬೆಳಿಗ್ಗೆಯಿಂದ ಜನರು ಸೇವೆ ಮಾಡ್ತಿದ್ದಾರೆ, ಹಸುವಾಗಿರುತ್ತೆ. ನೀನ್ ತಗೊಂಡ್ ಹೋಗೋದೇನ್ ಬೇಡ, ಅವ್ರು ಊಟ ಮಾಡಲ್ಲ. ಯಾಕೆ ಮಾಡಲ್ಲ? ಅಲ್ಲಿ ಅಷ್ಟೊಂದ್ ಜನ ಹಸ್ಕೊಂಡಿದ್ದಾಗ ಇವ್ರು ಹೆಂಗ್ ಊಟ ಮಾಡ್ತಾರೆ? ಹಾಗಾದ್ರೆ ಎಲ್ರಿಗೂ ಅಡಿಗೆ ಮಾಡೋಣ. ಅಷ್ಟೊಂದ್ ಜನರಿಗೆ ಊಟ ಹೇಗ್ ಹಾಕೋದು? ಆನಂದ, ಸೈನಿಕರಿಗೆ ಸಹಾಯ ಮಾಡೋಕೆ ನಾವಿರೋದು ಅಂತ ಹೇಳ್ತಿದ್ದಲ್ಲ, ಈಗ ನಮ್ ಸರ್ದಿ ಬಂದಿದೆ, ನಾವೆಲ್ರಿಗೂ ಸಹಾಯ ಮಾಡ್ಬೇಕು, ನಾವೆಲ್ರಿಗೂ ಊಟದ ಏರ್ಪಾಡು ಮಾಡ್ಬೇಕು. ಆದ್ರೆ ಹೇಗ್ ಮಾಡೋದು ಬಲ್ಲಣ್ಣ? ಭೀಮ ಹೆಂಗ್ ಯೋಚನೆ ಮಾಡ್ತಾನೋ ನಾವು ಹಂಗೆ ಯೋಚನೆ ಮಾಡೋಣ. ನಮಗೂ ಭೀಮಂಗೂ ಒಂದೇ ವ್ಯತ್ಯಾಸ, ಯಾವುದೇ ಕೆಲಸ ಮಾಡಕ್ ಮುಂಚೆ ನಾವು 1000 ಸಲ ಯೋಚಿಸ್ತೀವಿ ಏನ್ ಮಾಡೋದು, ಹೇಗ್ ಮಾಡೋದು ಅಂತ. ಆದ್ರೆ ಭೀಮ ಎಲ್ಲಕ್ಕಿಂತ ಮೊದಲು ಕೆಲಸ ಮಾಡಕ್ ನುಗ್ತಾನೆ. ನಾವು ಅದನ್ನೇ ಮಾಡ್ಬೇಕು. ಅತ್ತೆ, ಮನೇಲಿರೋ ಎಲ್ಲ ಅಡ್ಗೆ ಸಾಮಾನ ಒಂದ್ ಗೋಣಿ ಚೀಲದಲ್ಲಿ ಹಾಕೊಡಿ. ಆನಂದ, ನೀನು ಊರಲ್ಲಿರೋ ನಮ್ ಕಡೆಯವ್ರ ಮನೆಗೆ ಹೋಗಿ ದೊಡ್ಡ ದೊಡ್ಡ ಪಾತ್ರೆಗಳು ತಗೋಬಾ, ಸರಿನಾ? ಆದ್ರೆ ಏನ್ ಮಾಡ್ತೀಯಾ? ನಾವ್ ಅಲ್ಲಿಗೆ ಸಾಮಾನೆಲ್ಲ ತಗೊಂಡ್ ಹೋಗಿ ಅಲ್ಲೇ ಅವ್ರೆಲ್ರಿಗೂ ಅಡ್ಗೆ ಮಾಡಿ ಬಡ್ಸೋಣ. ನಾನು ಬರ್ತೀನಿ. ಸರಿ, ಆದ್ರೆ ರಾಮ್ಜಿ ಹುಷಾರಾಗಿರ್ಬೇಕು ಅಂತ ಹೇಳಿದಾರಲ್ವಾ, ನೀವು ತುಂಬಾ ಹುಷಾರಾಗಿರ್ಬೇಕು. ನಾನು ಹೋಗಿ ಅಡಿಗೆ ಸಾಮಾನು ತಗೊಂಡ್ ಬರ್ತೀನಿ. ನಾನ್ ಬೇಗ ಹೋಗಿ ಪಾತ್ರೆ ತಗೊಂಡ್ ಬರ್ತೀನಿ. ಸರಿ. ನಾವು ಮನೇಲಿ ಎಷ್ಟು ಕಂಬಳಿ ಇದೆ ಅಂತ ನೋಡ್ಬೇಕು. ಈಗ ಔಷಧಿ ಕೊಟ್ಟಿದ್ದೀನಿ. ಡಾಕ್ಟರ್ ಸಾಹೇಬ್ರೆ, 2 ಗಂಟೆ. ಡಾಕ್ಟರ್ ಸಾಹೇಬ್ರೆ, ಇವ್ರಿಗೆ ಈಗಲೇ ಚಿಕಿತ್ಸೆ ಕೊಡಿ. ಇವರು ಯಾವ ಕೇರಿ? ಅವರು ಮೇಲ್ನೋರೆ. ಒಳಗೆ ಕರ್ಕೊಂಡು ಬನ್ನಿ. ನಂಗೆ ಗೊತ್ತು ಭೀಮಾ,
ಒಬ್ಬ ಮೇಲ್ಜಾತಿಯವ್ರನ್ನ ಆಸ್ಪತ್ರೆ ಕರ್ಕೊಂಡು ಬರಕ್ಕೆ ನಿಂಗೆಷ್ಟು ಕಷ್ಟ ಆಗ್ತಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬಲ್ಲೆ. ಆದ್ರೆ ಭೀಮಾ, ಇದು ಸಂದಿಗ್ಧ ಸಮಯ. ಈ ಹೋರಾಟಕ್ಕೆ ಅಪಾರ ತಾಳ್ಮೆ ಮತ್ತು ಧೈರ್ಯ ಬೇಕು. ಹೇಗಾದ್ರೂ ಮಾಡಿ ಆಗೋದಕ್ಕೆಲ್ಲ ಭೀಮ್ರವೇ ಕಾರಣ ಅಂತ ವಿಷ ತುಂಬಿಸ್ಬೇಕು ಅನ್ಕೊಂಡೆ. ಎಲ್ಲರೂ ಒಟ್ಟಿಗೆ ಸತ್ ಹೋಗ್ಲಿ ಅನ್ಕೊಂಡೆ. ಯಾರು ನನ್ನ ಮೇಲೆ ಅನುಮಾನನೇ ಪಡಲ್ಲ. ಹೇಳಿದ್ರಾಯ್ತು ಪ್ಲೇಗ್ ಬಂದು ಸತ್ರು ಅಂತ. ಅದೇ ಹೇಳಿದ್ ನಾನು. ಅಳಿಯ ಮಣ್ ಸೇರಿದ್ರು ಆ ರಾಮ್ಜಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಒಂದ್ ವೇಳೆ ಅವನ ಮಕ್ಕಳಲ್ಲಿ ಒಂದಿಬ್ರು ಸತ್ರೆ ಅವಾಗ ಬುದ್ಧಿ ಕಲಿತಾನೆ. ಚಿದಾನಂದ್ರೆ ನಿಮ್ಮ ಮಗ ಧ್ರುವ ಬಾಂಬೆಯಿಂದ ವಾಪಸ್ ಬರ್ತಿದ್ದಾನೆ. ಏನು? ಬಾಂಬೆಯಿಂದ ವಾಪಸ್ ಬಂದ? ಎಲ್ಲಿದ್ದಾನೀಗ? ಅವನು ಮನೆ ಹೊರಗೆ ನಿಂತಿದ್ದ. ನಡೀರಿ. ಅಮ್ಮ, ನೀವಿಲ್ಲಿ? ಇಲ್ಲೇ ಹತ್ರದಲ್ಲೇ ನಿಮ್ಗೆಲ್ಲ ಅಡಿಗೆ ಮಾಡ್ಕೊಡ್ತೀವಿ. ಅಪ್ಪ, ನೀವೇ ಹೇಳಿದ್ರಲ್ಲ ನಾವ್ ಹಿಂದೆ ನಿಂತ್ ಸಹಾಯ ಮಾಡೋ ಯೋಧರು ಅಂತ. ನಮ್ ಜವಾಬ್ದಾರಿ ಏನು ಅಂತ ಅರ್ಥ ಆಯ್ತು. ಅದಕ್ಕೆ ಇದನ್ನೆಲ್ಲ ತಗೊಂಡ್ ಬಂದ್ವಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನೋಡಿ ನಾವು ಎಲ್ರಿಗೂ ಅಡ್ಗೆ ಮಾಡೋದಕ್ಕೆ ಇಲ್ಲೇ ಜಾಗ ಹುಡುಕಿ ಒಲೆ ತಯಾರಿ ಮಾಡೋಣ. ನಾವೆಲ್ಲರೂ ಸೇರಿ ಅಡ್ಗೆ ಮಾಡ್ಬೋದು. ನಿಜವಾಗ್ಲೂ ಹೇಳ್ತಿದ್ದೀನಿ, ಒಳ್ಳೆ ಕೆಲಸ ಇದು. ರಾಮ್ಜಿ ಅಣ್ಣ, ಧ್ರುವ ಬಾಂಬೆಯಿಂದ ಬಂದ್ಬಿಟ್ಟ. ಆರೋಗ್ಯವಾಗಿದ್ದಂತಾನೆ. ನಡೀರಿ, ನೋಡ್ಕೊಂಡ್ ಬರೋಣ. ನಿಮ್ಮಲ್ಲಿ ಯಾರಾದ್ರೂ ಬಾಲಣ್ಣನ್ ಕರೀರಿ. ನಿನ್ ಬಾಲಣ್ಣ ಇನ್ನೇನ್ ಬಂದ್ಬಿಡ್ತಾನೆ. ಆದ್ರೆ ನಿನ್ ಬಂಬೈಯಿಂದ ಹೇಗ್ ಬಂದೆ ಇಲ್ಲಿಗೆ? ಅಪ್ಪ, ನನ್ನ ಹತ್ರ ಬರ್ಬೇಡಿ. ನೀವು ದೂರ ಇರಿ ನನ್ನಿಂದ. ದೂರ ಹೋಗಿ. ದೂರ ಇರಿ ನನ್ನಿಂದ. ಹತ್ರ ಬರ್ಬೇಡಿ. ಭೀಮಾ, ನಂಗೆ ಪ್ಲೇಗ್ ಬಂದಿದೆ. ಚಿದಾನಂದ್ರೆ, ಹಿಂದೆ ಬನ್ನಿ. ನಿಮ್ ಮಗಂಗೆ ಪ್ಲೇಗ್ ಬಂದಿದೆ. ಬಾಂಬೆನಲ್ಲಿ ಡಾಕ್ಟರ್ ಹೇಳಿದ್ರು ನೀನು ಹೆಚ್ಚು ದಿನ ಬದುಕಲ್ಲ ಅಂತ. ಅದಕ್ಕೆ ನಾನು ಅನ್ಕೊಂಡೆ, ನಾನು ಸಾಯೋದೇ ಆದ್ರೆ ಇಲ್ಲೇ ನಮ್ಮೂರಲ್ಲೇ ಸಾಯ್ಬೇಕಂತ. ನಾನ್ ಬದುಕಿದಾಗ್ಲೇ ನನ್ ತಿಥಿ ಮಾಡಿದವ್ರ ಮುಂದೆನೆ ಪ್ರಾಣ ಬಿಡ್ಬೇಕಂತ ಬಂದೆ. ಮತ್ತೆ ನಂಗೆ ಯಾರು ಪ್ರೀತಿ ಕೊಟ್ರೋ ಅವ್ರ ಕಣ್ಮುಂದೇನೆ ನಾನು ಪ್ರಾಣ ಬಿಡಬೇಕು. ಬಾಂಬೆಯಿಂದ ಇಲ್ಲಿಗೆ ಬಂದಿದ್ದೆ ನಿಮ್ನೆಲ್ಲ ನೋಡಕ್ಕೆ. ನಿಮ್ಮಲ್ಲಿ ಯಾರಾದ್ರೂ ಬಾಲಣ್ಣನ್ ಕರ್ಕೊಂಬನ್ನಿ. ನಾನು ಅವ್ರ ಹತ್ರ ಒಂದ್ಸಲ ಕ್ಷಮೆ ಕೇಳ್ಬೇಕು. ಧ್ರುವ, ಈಗ ಅದೆಲ್ಲ ಮಾತಾಡೋ ಸಮಯ ಅಲ್ಲ. ನಡಿ ಆಸ್ಪತ್ರೆಗೆ, ಎಲ್ಲ ಸರಿ ಹೋಗುತ್ತೆ. ಧ್ರುವ ಅಂದ್ರೆ ಹಿಂದೆ ಬನ್ನಿ. ನಿಮ್ಮ ಮಗನಿಗೆ ಬ್ರೇಕ್ ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ಧ್ರುವ, ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಇದು. ಚಿದಾನಂದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗುವಂತ ಎಲ್ಲಾ ಕಾರ್ಯಗಳನ್ನು ಮಾಡಿದ್ದೀರಾ. ಅವನ್ ಪಾಪದ ಫಲನ ನೀವು ಅನುಭವಿಸ್ಬೇಕು. ಚಿದಾನಂದ್ರೆ, ಹತ್ರ ಹೋದ್ರೆ ನಿಮ್ಗೂ ಪ್ಲೇಗ್ ಬರುತ್ತೆ. ಬರ್ಲಿ ಬಿಡಿ. ಅವನ್ನ ಈ ಸ್ಥಿತಿ ನೋಡಕ್ ಆಗ್ತಿಲ್ಲ. ಮಾಡಿರೋ ತಪ್ಪಿಗೆ ದೇವರೇ ಕೊಟ್ಟಿರೋ ಶಿಕ್ಷೆ ಇದು. ಚಿದಾನಂದ್ರೆ, ನಿಮ್ ಮಗ ಮಾಡಿರೋ ಪಾಪಕ್ಕೆ ಇದೆಲ್ಲ ಅನುಭವಿಸ್ಲೇಬೇಕು. ವಾತ್ಸಲ್ಯದಿಂದ ನಿಮ್ ಜೀವ ಕಳ್ಕೋಬೇಡಿ.
ಏನೇ ಆದ್ರೂ ಅವ್ನು ನನ್ನ ಮಗನೇ ಧ್ರುವ. ಈ ಸ್ಥಿತಿಲಿ ನಾನು ಅವನ್ನ ಬಿಟ್ಟು ಹೋಗಲ್ಲ, ಬಿಡಿ ನನ್ನ. ಮನ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ವಿಧಿನ ಯಾರ ಕೈಯಿಂದನೂ ಬದಲಾಯಿಸಕ್ಕಾಗಲ್ಲ. ಆಗೋದನ್ನ ತಡೆಯೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಡೀರಿ ಚಿದಾನಂದ್ರೆ, ಹತ್ರ ಹೋದ್ರೆ ನಿಮ್ಗೂ ಬ್ರೇಕ್ ಬರ್ಬೋದು. ಬನ್ನಿ. ಇಂಥ ಸಮಯದಲ್ಲೂ ಎಂಥ ಮಾತಾಡ್ತೀರಾ? ಈ ಸಮಯದಲ್ಲಿ ಮುಖ್ಯವಾಗಿ ಬೇಕಿರೋದು ಧ್ರುವಂಗೆ ಚಿಕಿತ್ಸೆ. ಮತ್ತೆ ಪಂಡಿತ್ರೆ, ಈ ಸಾಂಕ್ರಾಮಿಕ ರೋಗನ ಆ ದೇವ್ರ ಮೇಲೆ ಕಟ್ಟೋದಕ್ಕೆ ಹೋಗ್ಬಿಡಿ. ನಡೀರಿ ಚಿದಾನಂದ್ರೆ, ನಡೀರಿ. ಇವ್ರ ಮಾತನ್ನ ಕೇಳ್ಬೇಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಡೀರಿ, ಬನ್ನಿ. ನಿಮ್ಗೂ ಬ್ರೇಕ್ ಬರ್ಬೋದು. ಅರ್ಥ ಮಾಡ್ಕೊಳ್ಳಿ ನೀವು. ಬನ್ನಿ ಬನ್ನಿ, ನಡಿ. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಬನ್ನಿ ಚಿದಾನಂದ್ರೆ. ಅಪ್ಪ, ಧ್ರುವನ್ನ ಕಾಪಾಡಲೇಬೇಕು. ನಿಂತ್ಕೋ. ಕಂಬಳಿಯಲ್ಲಿ ಸುತ್ಕೊಂಡು ಇವನನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಭೀಮ ಮತ್ತೆ ರಾಮ್ಜಿ ಧ್ರುವನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಉಪಕಾರ ಮಾಡಿದ್ರು. ಹೇ ದೇವ್ರೆ, ನನ್ನ ಮಗನ ಕಾಪಾಡು. ಸಿಹಿ ಅಭಿಷೇಕ ಮಾಡಿಸ್ತೀನಿ ನಿಂಗೆ. ಒಂದ್ಸಲ ನನ್ನ ಮಗನ ಕಾಪಾಡು ದೇವ್ರೆ. ಸ್ವಾರ್ಥಿ ಆಗೋದ್ರಲ್ಲ ಚಿದಾನಂದ್ರೆ ನೀವು. ನಿಮ್ ಜಾತಿಯವ್ರನ್ನ ಆಸ್ಪತ್ರೆಗೆ ಹೋಗ್ಬೇಡಿ ಅಂತ ತಡಿತೀರಿ. ಆದ್ರೆ ಭೀಮರಾವ್ ಅವ್ರನ್ನ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ರೆ ಅವನ್ ಹಿಂದೆ ಪ್ಲೇಗ್ ಬಂದಿರೋ ವ್ಯಕ್ತಿನ ಛೂ ಬಿಡ್ತೀರಾ. ಅದೇ ಈಗ ನಿಮ್ ಮಗ ಆಸ್ಪತ್ರೆಗೆ ಹೋಗ್ತಿದ್ರೆ ಸಾಹೇಬ್ರು ತಡಿಯಲ್ವೇನು? ನಿಮ್ ಕಣ್ ನೋಡ್ತಿದ್ರೇನೆ ಹೇಳ್ಬೋದು ಚಿದಾನಂದ್ರೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ ಅಂತ. ಯಾಕಂದ್ರೆ ನಿಮ್ ಮಗ ಆಸ್ಪತ್ರೆಗೆ ಹೋಗ್ತಿದ್ದಾನಲ್ಲ, ಆದ್ರಿಂದ ಉಳಿದ್ರು ಉಳಿಬೋದು ನಿಮ್ ಮಗ. ನೋಡು ಕುಲಕರ್ಣಿ, ಇದು ನನ್ನ ವೈಯಕ್ತಿಕ ವಿಚಾರ. ಧ್ರುವ ನನ್ನ ಮಗ, ಅದು ಬೇರೆ ವಿಷಯ. ಭೀಮರಾವ್ ಮತ್ತು ಅವನಪ್ಪ ರಾಮ್ಜಿ ನನ್ನ ಮಗನ ತಲೆ ಕೆಡಿಸಿರೋದು ಬೇರೆ ವಿಷಯ. ನಾನು ಯಾವ ಸಮಾಜಕ್ಕೆ ಸೇರಿದವನು ಅಂತ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಅದರ ವಿರುದ್ಧ ಹೋಗಿ ಭ್ರಷ್ಟ ಆಗೋದಕ್ಕೂ ಇಷ್ಟಪಡಲ್ಲ. ನಂಗೆಲ್ಲ ಅರ್ಥ ಆಗುತ್ತೆ ಚಿದಾನಂದ್ರೆ. ನಿಜ ಅಂದ್ರೆ ಇಂಥ ವಿಷಯಗಳನ್ನ ನಾನು ನಿಮ್ಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ. ನಾನು ನಿಮ್ ಜಾತಿಗೆ ಸೇರಿದವನು ಚಿದಾನಂದ್ರೆ. ನಾವೆಲ್ಲ ಅನುಕೂಲ ಸಿಂಧುಗಳು ಅಂತ ಗೊತ್ತು ನನಗೆ. ಗೆಲುವಿರೋ ಕಡೆ ನಾವು ನಿಂತ್ಕೋತೀವಿ. ಅದೆಲ್ಲ ಬಿಡಿ. ಒಂದ್ ವೇಳೆ ಇನ್ನೂ ನಿಮ್ಮಲ್ಲಿ ಸ್ವಲ್ಪನಾದ್ರೂ ಮಾನವೀಯತೆ ಉಳ್ಕೊಂಡಿದ್ರೆ ಹೋಗಿ ರಾಮ್ಜಿ ಪರಿವಾರಕ್ಕೆ ಕೃತಜ್ಞತೆ ಹೇಳ್ಬನ್ನಿ. ನಾನು ಆ ಜನರಿಗೆ ಕೃತಜ್ಞತೆ ಹೇಳ್ಬೇಕಾ? ಅವ್ರೇನಾದ್ರೂ ಇಲ್ದೆ ಹೋಗಿದ್ರೆ ಇವತ್ತು ನನ್ನ ಮಗ ಧ್ರುವ ನನ್ನ ಜೊತೆಲೇ ಇರ್ತಿದ್ದ. ಎಲ್ರೂ ಸೇರ್ಕೊಂಡು ದಾರಿ ತಪ್ಪಿಸಿದ್ರು ನನ್ಗೆ. ಇದನ್ನ ನಾನು ಯಾವತ್ತೂ ಕ್ಷಮಿಸಲ್ಲ, ಯಾವತ್ತಿಗೂ ಇಲ್ಲ. ಅಂತದ್ರಲ್ಲಿ ನಾನು ಹೋಗಿ ಕೃತಜ್ಞತೆ ಹೇಳ್ಬೇಕಾ ಅವ್ರಿಗೆ?
ನೋಡು ಪರೇಶ, ನಿನಗೆ ತುಂಬಾ ಸಲ ಹೇಳಿದ್ದೀನಿ ನನ್ನ ಹತ್ರ ವಾದ ಮಾಡೋದಕ್ಕೆ ಬರಬೇಡ ಅಂತ. ಅರ್ಥ ಆಯ್ತಾ? ಸರಿ, ಹೊರಡು. ಎಂಥ ವಿಪರ್ಯಾಸ! ಒಂದ್ ಕಡೆ ಕೃತಜ್ಞತೆ ಹೇಳಿದ್ರೆ ಎಲ್ ತನ್ನ ಘನತೆಗೆ ಧಕ್ಕೆ ಬರುತ್ತೆ ಅನ್ನೋ ಅಪ್ಪ, ಇನ್ನೊಂದ್ ಕಡೆ ರಾಮ್ಜಿ ಮತ್ತು ಅವ್ರ ಪರಿವಾರ ಕಷ್ಟಪಟ್ಟು ಇವ್ರ ಮಗನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬೇಗ ಬನ್ನಿ. ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ನಿಧಾನವಾಗಿ ಕೆಳಗಿಳಿಸಿ. ಡಾಕ್ಟರ್ ಸಾಹೇಬ್ರೆ, ಬೇಗ ಇವನನ್ನ ನೋಡಿ. ನಿಮ್ ಕಡೆ ಅವನೇ, ಇವನಿಗೆ ನೀವು ಔಷಧಿ ಕೊಡ್ಬೋದು. ದಯವಿಟ್ಟು ಇವನಿಗೆ ಔಷಧಿ ಕೊಟ್ಟು ವಾಸಿ ಮಾಡ್ತೀರಾ? ಬೇಡ ಡಾಕ್ಟ್ರೆ, ಬೇಡ. ಅವನು ನಮ್ ಜಾತಿಯವನಲ್ಲ, ಮೊದ್ಲು ಆಗಿದ್ದ. ಆದ್ರೆ ಅವನ ಕರ್ಮದ ಫಲವಾಗಿ ಅವನ ಜಾತಿಯಿಂದ ಹೊರಗೆ ಹಾಕಿದ್ದೀವಿ. ಈಗ ಕೆಳಗೇರಿಯವ್ರ ಜೊತೆ ಸೇರಿದ್ದಾನೆ. ಆದ್ರಿಂದ ಅವನ್ನ ನೀವು ನೋಡೋ ಹಾಗಿಲ್ಲ. ಅವರೇ ಚಿಕಿತ್ಸೆ ಕೊಡ್ಕೊಳ್ಳಿ ಬಿಡಿ. ಎಲ್ರನ್ನೂ ಇವರೇ ನೋಡ್ಕೋತಾ ಇರೋದು. ನಾವು ಬರೀ ಇಂಜೆಕ್ಷನ್ ಕೊಡ್ತಾ ಇದೀವಿ, ಆಮೇಲೆ ಶುದ್ಧೀಕರಣನೂ ಮಾಡ್ಕೋತಾ ಇದೀವಿ. ದಾರಿ ಬಿಡಿ, ದಾರಿ ಬಿಡಿ, ದೂರ ಹೋಗಿ, ದೂರ. ನೋಡಿ ಡಾಕ್ಟ್ರೆ, ಇಲ್ಲಿವರೆಗೂ ಏನು ಆಗೋಯ್ತು, ಆದ್ರೀಗ ನಾನು ಒಪ್ಪಲ್ಲ. ಅರ್ಥ ಆಯ್ತಾ? ಇಲ್ಲಿ ಒಂದು ಜೀವ ಹೋಗ್ತಾ ಇದೆ, ನೀವೇನ್ ಮಾತಾಡ್ತಾ ಇದ್ದೀರಾ? ಮುಚ್ಚು ಬಾಯ್. ಬಿಡು ಭೀಮಾ, ಇವರು ಇರೋದೇ ಇಂಥದ್ದನ್ನ ಮಾತಾಡೋದಕ್ಕೆ. ನಾನ್ ನೋಡ್ತೀನಿ, ನಾನೇ ಇಂಜೆಕ್ಷನ್ ಕೊಡ್ತೀನಿ. ಹಾಗೆಲ್ಲ ಆಗಲ್ಲ ರಾಮ್ಜಿ, ಇವ್ರು ಇರೋವರೆಗೂ ನಾವು ಇಂಜೆಕ್ಷನ್ ಕೊಡಕ್ ಆಗಲ್ಲ. ನಾನು ನಿಮ್ಗೆ ಔಷಧಿ ಕೊಡ್ತೀನಿ, ಅದನ್ನ ಅವನು ಕೊಟ್ಬಿಡಿ. ಅದೃಷ್ಟ ಚೆನ್ನಾಗಿದ್ರೆ ಬದುಕೊಳ್ಳಿ. ಹೋಗಿ, ಬೇಗ ಹೋಗಿ. ಪುರಂಜನ, ಹಾಸಿಗೆ ಸಿದ್ಧ ಮಾಡು. ನೀವಿಬ್ರು ವಾದ್ಯನ ತುಂಬಾ ಚೆನ್ನಾಗಿ ನುಡಿಸಿದ್ರಿ ಮಕ್ಕಳ. ಆದ್ರೆ ನಿಮ್ಮಿಬ್ರಲ್ಲಿ ಒಬ್ಬರನ್ನ ಮಾತ್ರ ನಾನು ಕರ್ಕೊಂಡು ಹೋಗಬಲ್ಲೆ. ನಮ್ಮ ಜೊತೆ ಬಾಂಬೆಗೆ ಧ್ರುವ ಬರ್ತಾ ಇದ್ದಾನೆ. ನಿನ್ನ ದೊಡ್ಡ ಅಣ್ಣ ಬಾಲ ಧ್ರುವನ್ಗಿಂತ 1000 ಪಾಲು ಚೆನ್ನಾಗಿ ನುಡಿಸ್ತಾನೆ. ಈ ವಿಷಯ ನಮಗ್ ಮಾತ್ರ ಅಲ್ಲ, ಆ ಆಫೀಸರ್ಗೂ ಗೊತ್ತಿರೋದೆ. ಇದನ್ನ ಹಿಡ್ಕೊ, ಮುಂದೆ ಬಾ, ಮುಂದೆ. ಭೀಮಾಬಾಯಿ, ಒಂದ್ ಲೋಟ ನೀರು ತಗೋ. ಬಾಲ, ಬಾಲ, ನೀನ್ ಆಸ್ಪತ್ರೆಗೆ ಹೋಗಿದ್ಯಾ? ಹಾ, ನನ್ ಮಗ ಧ್ರುವನ್ನ ನೋಡಿದ್ಯಾ? ಅವನೀಗ ಹೇಗಿದ್ದಾನೆ? ಹೇಳಪ್ಪ, ಯಾಕೇನು ಮಾತಾಡ್ತಿಲ್ಲ? ಹೆಂಗೋ ಮಾಡಿ ನೀವೇ ತಾನೇ ಕಳ್ಸಿದ್ ಬಾಂಬೆಗೆ. ಅದಕ್ಕೆ ಪ್ಲೇಗ್ ಬಂತು. ಬದುಕಿದಾನ ಸತ್ತಿದಾನ ಅಂತ ನೀವೇ ಹೋಗಿ ನೋಡಿ. ನನ್ ಯಾಕೆ ಕೇಳ್ತಿದ್ದೀರಾ?
ಮನುಷ್ಯತ್ವನೇ ಇಲ್ಲ ನಿಮ್ಮಲ್ಲಿ. ಅವನು ನಿನ್ ಜೊತೆಗೆ ಡೋಲ್ ಬಾರಿಸ್ತಾ ಇದ್ದ ಅಲ್ವಾ? ನೀನೇ ಹೀಗೆಲ್ಲ ಮಾತಾಡ್ಬೋದಾ? ನುಡಿಸ್ತಿದ್ದ. ಈಗ ಅವನು ಪರಂಗಿ ಅವ್ರ ಜೊತೆ ಸೇರಿ ಪರಂಗಿ ಅವ್ರ ಬ್ಯಾಂಡಲ್ ಬಾರಿಸ್ತಾನೆ. ಯಾರು ಅಲ್ಲಿಗೆ ಹೋಗ್ಬೇಕಿತ್ತು ಅವನು ಇಲ್ಲೇ ಬಿದ್ದಿದ್ದಾನೆ. ಆಗ ಮನುಷ್ಯತ್ವ ಇರ್ಲಿಲ್ವಾ? ಜಾತಿನ ಮುಂದಿಟ್ಕೊಂಡು ಕಳ್ಸ್ಕೊಟ್ರಿ ಅವನ್ನ. ಈಗ ನೀವೇ ಯಾಕೆ ಹೋಗಿ ನೋಡ್ಬಾರ್ದು? ಇಂಥದ್ನೆಲ್ಲ ಮಾಡೋದ್ರಿಂದ ಏನ್ ಸಿಗುತ್ತೆ ಹೇಳಿ? ಸ್ವಂತ ಮಗನ್ನೇ ಹೋಗಿ ನೋಡಕ್ ಆಗ್ತಿಲ್ಲ ನಿಮ್ಗೆ? ಸುಮ್ನೆ ಹೊರಡಿ ಇಲ್ಲಿಂದ. ನಂಗೆ ಯಾರ ಜೊತೆನೂ ವಾದ ಮಾಡಕ್ ಇಷ್ಟ ಇಲ್ಲ. ಹೋಗಿ.